ಹಲೋ ಎವ್ರಿವನ್, ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದ ನಿಮಗೆ DCET ಮಾಕ್ ರಿಸಲ್ಟ್ಸ್ ಜೊತೆಗೆ ಒಳ್ಳೆ ಇನ್ಫಾರ್ಮೇಷನ್ ಪ್ರಕಾರ ಗುಡ್ ನ್ಯೂಸ್ ಫಾರ್ DCE 23 ಸ್ಟೂಡೆಂಟ್ಸ್. ಏನು ನ್ಯೂಸ್ ಸರ್ ಅಂತ ಹೇಳಿದ್ರೆ ಸರೆಂಡರ್ ಸೀಟ್ಸ್ ಕನ್ಫರ್ಮ್ ಆಗಿದೆ. ಸರೆಂಡರ್ ಸೀಟ್ಸ್ ನಿಮಗೆ ಅವೈಲಬಿಲಿಟಿ ಇದೆ. ಇಟ್ ಇಸ್ ಅ ಗ್ರೇಟ್ ಅಪರ್ಚುನಿಟಿ. ಯಾರೆಲ್ಲ ಕಡಿಮೆ ರ್ಯಾಂಕ್ ತಗೊಂಡಿದ್ರೋ ಒಳ್ಳೆ ರ್ಯಾಂಕ್ ಬಂದಿಲ್ವೋ ನಿಮಗೆ ಇದೊಂದು ಒಳ್ಳೆಯ ಅಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ಮುಖಾಂತರ ನಿಮಗೆ ಏನು ಸರೆಂಡರ್ ಸೀಟ್ಸ್ ಅಂತ ಹೇಳಿದ್ರೆ ಏನು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದ್ರ ಜೊತೆಗೆ ಫಸ್ಟ್ ರೌಂಡ್ ಮಾರ್ಕ್ ರಿಸಲ್ಟ್ಸ್ ಬಂದಾಗ ಕೆಲವರಿಗೆ ಸೀಟ್ ಅಲಾಟ್ ಆಗಿದೆ, ಕೆಲವರಿಗೆ ಸೀಟ್ ಅಲಾಟ್ ಆಗಿಲ್ಲ. ಎನಿ ಕಾಲೇಜ್ ನಾಟ್ ಅಲಾಟೆಡ್ ಆ ಸ್ಟೂಡೆಂಟ್ಸ್ ಮುಂದೇನು ಮಾಡಬೇಕು, ಹಾಗೆ ಫಸ್ಟ್ ರೌಂಡ್ ರಿಸಲ್ಟ್ ನೆಕ್ಸ್ಟ್ 2 days ಅಲ್ಲಿ ಅವೈಲೇಬಲ್ ಇದೆ. ಆ ಒಂದು ರಿಸಲ್ಟ್ಸ್ ಬಂದ್ಮೇಲೆ ಯಾವ ತರ ಚಾಯ್ಸ್ ಅನ್ನ ಮಾಡಬೇಕು ಅದು ಪ್ರತಿಯೊಂದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಕಂಟಿನ್ಯೂಸ್ ಆಗಿ ವಿಡಿಯೋ ಲಾಸ್ಟ್ ತನಕ ನೋಡೋದ್ರಿಂದ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಬರ್ಬೋದು. ಸೊ ವೆರಿ ಫಸ್ಟ್ ಸರೆಂಡರ್ ಸೀಟ್ಸ್ ಬಗ್ಗೆ ಟುಡೇ ದೇರ್ ಇಸ್ ಎ ನೋಟಿಫಿಕೇಶನ್ ಫ್ರಮ್ ಕರ್ನಾಟಕ ಗೌರ್ಮೆಂಟ್. ಸೊ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ 2023-24 ಸಾಲಿನ ಅರ್ಪಿತ ಸೀಟುಗಳನ್ನು ಡಿಪ್ಲೊಮಾ ಲ್ಯಾಟರಲ್ ಎಂಟ್ರಿ ಮುಖಾಂತರ ಭರ್ತಿ ಮಾಡುವ ಬಗ್ಗೆ. ಸೊ ಅಂದ್ರೆ ಏನು ನಿಮಗೆ ಲಾಸ್ಟ್ ಇಯರ್ ಅಲ್ಲಿ ಸೀಟ್ಸ್ ಉಳಿದಿತ್ತು, ಫಸ್ಟ್ ಇಯರ್ ಇಂದ PUC ಮುಗಿಸ್ಕೊಂಡ್ಬಿಟ್ಟು ಯಾರೆಲ್ಲ ಸ್ಟೂಡೆಂಟ್ಸು ವೆರಿ ಇಂಪಾರ್ಟೆಂಟ್ ಆಗಿ PUC ನ ಕಂಪ್ಲೀಟ್ ಮಾಡಿ ಸೊ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಾರಲ್ವಾ. ಸೊ ಈ ಒಂದು ಪ್ರೊಸೀಜರ್ ಹೋಗಿ ಸೀಟ್ಸ್ಗಳು ಖಾಲಿ ಉಳಿದಿರುವಂತ ಸೀಟ್ಸ್ನ ನಿಮ್ಮ ಮುಖಾಂತರ ಸೀಟ್ಸ್ ಭರ್ತಿ ಮಾಡ್ಕೊಳ್ಳೋಕೆ ಗೌರ್ಮೆಂಟ್ ಆ ಒಂದು ಆಪರ್ಚುನಿಟಿಗೆ ಏನ್ ಮಾಡಿದೆ, ಓಕೆ ಹೇಳಿದೆ. ಸೊ ದಟ್ ಮೀನ್ಸ್ ಅಕಾರ್ಡಿಂಗ್ ಟು ದಟ್ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಅನುದಾನಿತ ಅಥವಾ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ಹಾಗೂ ಸರ್ಕಾರಿ ಅಥವಾ ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿ 2022-23 ಶೈಕ್ಷಣಿಕ ಸಾಲಿನಲ್ಲಿ ಪ್ರಥಮ ವರ್ಷದ BE ಕೋರ್ಸ್ಗಳಲ್ಲಿ ಪ್ರವೇಶಾತಿ ಆಗದೆ ಖಾಲಿ ಉಳಿದ ಸೀಟುಗಳನ್ನು 23-24 ಶೈಕ್ಷಣಿಕ ಸಾಲಿನಲ್ಲಿ ಡಿಪ್ಲೊಮಾ ಲ್ಯಾಟ್ರಲ್ ಎಂಟ್ರಿ ಮೂಲಕ ಭರ್ತಿ ಮಾಡಲು ಆಡಳಿತ ಮಂಡಳಿಗಳು ಅಥವಾ ಕಾಲೇಜುಗಳು ಸರ್ಕಾರಕ್ಕೆ ಆಜ್ಞಾಪಿಸುತ್ತಾರೆ. ಸದರಿ ಆಧಾರ್ಪಿತ ಸೀಟುಗಳ ಮ್ಯಾಟ್ರಿಕ್ಸ್ ಅನ್ನು ಮೀಸಲಾತಿಯೊಂದಿಗೆ ಸಿದ್ಧಪಡಿಸಿ ಸದರಿ ವಿವರಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಪ್ರಕಟಿಸಿ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಮೂಲಕ ಭರ್ತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ತಮಗೆ ತಿಳಿಸಲು ಆದೇಶಿಸಲಾಗಿದೆ ಅಂತ ನಿಮಗೇನು ಗೌರ್ಮೆಂಟ್ ನೋಟಿಫಿಕೇಶನ್ ಬಂದಿದೆ. ಸೊ ಇದ್ರ ಪ್ರಕಾರ ಏನಂತ ಹೇಳಿದ್ರೆ ಎಷ್ಟೆಲ್ಲ ಸೀಟ್ಸ್ಗಳು ಖಾಲಿ ಉಳಿದಿದೆ ದಟ್ ಸರೆಂಡರ್ ಸೀಟ್ಸ್ ಅಂತ ಕರಿತೀವಿ, ಅದು ನಿಮಗೆ ಫಸ್ಟ್ ರೌಂಡಿಗೆ ಕೊಡಬೇಕಾಗಿತ್ತು. ಬಟ್ ಆಲ್ರೆಡಿ ಫಸ್ಟ್ ರೌಂಡಿನ ಮಾರ್ಕ್ ರಿಸಲ್ಟ್ಸ್ ಟುಡೇ ಬಂದಿದೆ. ಸೊ ಟುಮಾರೋ KE ಅವರು ಯಾವ ತರ ನಿಮಗೆ ಅದನ್ನ ಕನ್ಸಿಡರೇಷನ್ ಮಾಡ್ಕೊಂಡ್ಬಿಟ್ಟು ಮುಂದೆ ಬರ್ತಾರೆ ಅಂತ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಈ ಒಂದು ರಿಗಾರ್ಡಿಂಗ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನೆಕ್ಸ್ಟ್ ನಮ್ಮ ಒಂದು ವಿಡಿಯೋ ಬಂದ್ಬಿಟ್ಟು ನಿಮಗೆ ಚಾಯ್ಸ್ ಎಂಟ್ರಿ ಪ್ರತಿಯೊಂದ್ರ ಬಗ್ಗೆ ಹೇಳ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ಅಬ್ಸರ್ವ್ ಮಾಡ್ತಾ ಇದ್ದೀರೋ ಸೊ ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ನೆಕ್ಸ್ಟ್ ನಿಮ್ಮ ವಿಡಿಯೋದಲ್ಲಿ ಫಸ್ಟ್ ರೌಂಡ್ ರಿಸಲ್ಟ್ಸ್ ಮತ್ತೆ ಚಾಯ್ಸ್ ಎಂಟ್ರಿ ಹೇಗೆ ಮಾಡಬೇಕು ಪ್ರತಿಯೊಂದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ಆಗಿ ಸಿಗ್ತಾ ಹೋಗುತ್ತೆ. ಸೊ ಆಲ್ರೆಡಿ ನಾನು ನಿಮ್ಗೆ ಹೇಳಿದ ಹಾಗೆ ಸೊ ಏನು ನಿಮಗೆ ಈ ಒಂದು ಗುಡ್ ನ್ಯೂಸ್ ಇದೆ, ಇದನ್ನ ಹೇಗೆ ಸರ್ ಇದು ಎಲ್ಲಿಂದ ತಗೊಳ್ಳೋದು, ಯಾವ ತರ ಸೀಟ್ಸ್ ಇದಾವೆ, ಎಷ್ಟೆಲ್ಲ ಸೀಟ್ಸ್ಗಳು ಉಳ್ಕೊಂಡಿತ್ತು ಪ್ರತಿಯೊಂದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಈ ಒಂದು PDF ಫೈಲ್ ನೀವು ಅಬ್ಸರ್ವ್ ಮಾಡಬಹುದು. ಸೊ ಈ PDF ಫೈಲ್ ಎಲ್ಲಿ ಸಿಗುತ್ತೆ, ಹೇಗೆ ಸರ್ ತಗೊಳ್ಳೋದು, ದಟ್ ಈಸ್ ಇನ್ ಅವರ್ ವೆಬ್ಸೈಟ್ ಅಲ್ಲಿ ನಾವೀಗ ಆಲ್ರೆಡಿ ಅಲಾಟ್ ಮಾಡಿದ್ವಿ www.tttacademics.com. ಸೊ ಈ ಒಂದು ವೆಬ್ಸೈಟಿಗೆ ನೀವು ಲಾಗಿನ್ ಆಗೋದ್ರಿಂದ ಸಪೋಸ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ನಿಮ್ಗೆ ಇಲ್ಲಿ ಆಲ್ರೆಡಿ ಏನಿದು ಸರೆಂಡರ್ ಸೀಟ್ಸ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ನಲ್ಲ. ಸೊ ಇದನ್ನ ಹೀಗೆ ನೀವು ಸ್ಲೈಡ್ ಅಪ್ ಮಾಡಿದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರ್ಬೋದು ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಸ್ಗಳು ಅವೈಲೇಬಲ್ ಇದೆ. ಸೊ ಪ್ರತಿಯೊಂದು ಕಾಲೇಜು ಕೂಡ ಈ ತರ ಆಲ್ಮೋಸ್ಟ್ 112 ಪೇಜಸ್ ಇದೆ. ಈ ಪೇಜಿನ ಫೈಲ್ ಬೇಕು ಅಂದ್ರೆ ಜಸ್ಟ್ ಕ್ಲಿಕ್ ಟು ಲಾಗಿನ್ ಟು tttacademics.com ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಬರ್ಬೋದು. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಲಾಗಿನ್ ಆದ ತಕ್ಷಣ ನಿಮ್ಗೆ ಇಲ್ಲಿ ಬಾಟಮ್ ಸ್ಲೈಡ್ ಆಗ್ತಿದೆಯಲ್ಲ, ಸ್ಲೈಡ್ ಆಗ್ತಿರುವಂತಹ ಸ್ಲೈಡಿಂಗ್ ಅಲ್ಲಿ ನೀವು ಒಂದು ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಓಪನ್ ಆಗುತ್ತೆ. ಜಸ್ಟ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಇಫ್ ಯು ವಾಂಟ್ ಟು ಡೌನ್ಲೋಡ್ ಯು ಕ್ಯಾನ್ ಡೌನ್ಲೋಡ್ ಫ್ರಮ್ ದಿಸ್ ಲಿಂಕ್. ಸೊ ಸರೆಂಡರ್ ಸೀಟ್ಸ್ ಅಂತ ಇಲ್ಲಿ ನಿಮಗೆ ಮೂವ್ಮೆಂಟ್ ಆಗ್ತಿದೆ ಇದ್ರ ಮೇಲೆ ಕ್ಲಿಕ್ ಕೊಡೋದ್ರಿಂದ ಸೊ ಈಸಿಲಿ ಯು ಕ್ಯಾನ್ ಡೌನ್ಲೋಡ್ ದಿಸ್. ಅಂಡ್ ಹಾಗೇನೆ ವೆರಿ ನೆಕ್ಸ್ಟ್ ನಾನು ಯಾವ ತರ ನಿಮ್ಗೆ ಇವಾಗ ಫಸ್ಟ್ ರೌಂಡ್ ರಿಸಲ್ಟ್ಸ್ ಏನ್ ಬಂದಿದೆ ಅದ್ರ ಬಗ್ಗೆ ತಿಳ್ಕೊಳ್ತಾ ಮುಂದೆ ಹೋಗೋದಾದ್ರೆ ಮಾರ್ಕ್ ರಿಸಲ್ಟ್ಸ್ ಟುಡೇ ಬಂದಿರುವಂತಹ ಮಾರ್ಕ್ ರಿಸಲ್ಟ್ಸ್ ಬಗ್ಗೆ ತಿಳ್ಕೊಳ್ಳೋದ್ರೆ ಫಸ್ಟ್ ಆಲ್ರೆಡಿ ಸೋ ಮೆನಿ ಸ್ಟೂಡೆಂಟ್ಸ್ ಈಗ ಆಲ್ರೆಡಿ ಅಲರ್ಟ್ ಆಗಿದೆ, ಮಾರ್ಕ್ ರಿಸಲ್ಟ್ಸ್ ಅಲರ್ಟ್ ಆಗಿದೆ. ಹಾಗಾದ್ರೆ ಮಾರ್ಕ್ ರಿಸಲ್ಟ್ ಫೈನಲ್ ರಿಸಲ್ಟ್ಸ್ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಮಾರ್ಕ್ ರಿಸಲ್ಟ್ಸ್ ಅಲ್ಲಿ ವೆರಿ ಫಸ್ಟ್ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಯಾವ ತರ ನಿಮ್ಗೆ ರಿಸಲ್ಟ್ ಶೀಟ್ಸ್ ಇರುತ್ತೆ ಅಂತ. ಸೊ ಇಲ್ಲಿ ನಿಮ್ಗೆ ಕಂಗ್ರಾಚುಲೇಷನ್ ಡಿಪ್ಲೊಮಾ CE 23 ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತಿದೆ. Here Santrup HR, he is a first rank holder in DCET 2023. So he is our student only. ನಮ್ಮ ಒಂದು ಅಕಾಡೆಮಿ ಕಡೆಯಿಂದನೇ ಈ ಸ್ಟಡಿ ಮಾಡಿದ್ದ ಆನ್ಲೈನ್ ಸ್ಟೂಡೆಂಟ್ಸ್ ಆಗ್ಬಿಟ್ಟು ಅಂಡ್ he got first rank. ಅಂಡ್ ಇಲ್ಲಿ ಅಬ್ಸರ್ವ್ ಮಾಡಬಹುದು ಸೀರಿಯಲ್ ನಂಬರ್
ಆಫ್ ದ ಅಲಾಟೆಡ್ ಆಪ್ಷನ್, ಫಸ್ಟ್ ಆಪ್ಷನ್ ಅಲ್ಲೇ RV ಕಾಲೇಜನ್ನು ಸೆಲೆಕ್ಟ್ ಮಾಡಿದ CS ಡಿಪಾರ್ಟ್ಮೆಂಟ್ಗೆ ಅದು ಅಲಾಟ್ ಆಗಿದೆ ಬಿಕಾಸ್ ಆಫ್ ಫಸ್ಟ್ ರ್ಯಾಂಕ್. ಸೊ ಇದೇ ತರನೇ ನಿಮ್ಮ ಬೇರೆಯವರು ಕೂಡ ನಿಮ್ಮ ಆಪ್ಷನ್ ಎಂಟ್ರಿ ಪ್ರಕಾರ ಸಿಕ್ಕಿರುತ್ತೆ. ಸೊ ಆದವ್ರಿಗೆ ಏನ್ ಮಾಡಬೇಕು, ಯು ಹ್ಯಾವ್ ಟು ವೇಟ್. ಯಾರಿಗೆಲ್ಲ ಆಗಿಲ್ಲ ಆಪ್ಷನ್ ಎಡಿಟ್ ಮಾಡಬೇಕು, ಚೇಂಜಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಸೊ ಸಮ್ ಆಫ್ ದ ಸ್ಟೂಡೆಂಟ್ಸ್ಗೆ ಬಿಕಾಸ್ ಆಫ್ ಲೆಸ್ ನಂಬರ್ ಆಫ್ ನೀವು ಆಪ್ಷನ್ ಅಲ್ಲಿ ಎಂಟ್ರಿ ಮಾಡಿದ್ರಿಂದ ಕಾಲೇಜಿಗೆ ಅಲಾಟ್ ಆಗದೆ ಇರಬಹುದು. ಸೊ ಕೆಲವೊಂದು ಸ್ಟೂಡೆಂಟ್ಸ್ಗೆ ಯಾವ ತರ ಆಗಿದೆ ಅಂತಂದ್ರೆ ಯು ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಎನಿ ಸೀಟ್ಸ್ ಅಂತ ಬಂದಿರುತ್ತೆ. ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೀವು ನೋಡ್ತಿದ್ದೀರಾ, ಸೊ ಈ ಒಂದು ಪಾಯಿಂಟ್ ನೀವು ವೆರಿ ಇಂಪಾರ್ಟೆಂಟ್ ಅಂತ ತಗೊಳ್ಬೇಕಾಗತ್ತೆ. ಸೊ ದೆನ್ ಈ ಒಂದು ಕ್ಯಾಂಡಿಡೇಟ್ಸ್ಗಳು ಏನ್ ಮಾಡ್ಬೋದು ಅಂದ್ರೆ ಕ್ಯಾಂಡಿಡೇಟ್ ಕ್ಯಾನ್ ಎಡಿಟ್, ಆಡ್ ಆರ್ ರೀಆರ್ಡರ್, ಮಾಡಿಫೈ ಆರ್ ಡಿಲೀಟ್. ಸೊ ಇವಾಗ ಎನ್ ನಂಬರ್ ಆಫ್ ಮತ್ತು ಕೂಡ ಬೇರೆ ಬೇರೆ ಕಾಲೇಜ್ಗಳನ್ನ ನೀವು ಆಡ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು ಅಥವಾ ಡಿಲೀಟ್ ಕೂಡ ಮಾಡ್ಬೋದು. ಸರ್ ಈಗ ಹಾಗೆ ಮಾಡೋದ್ರಿಂದ ನನಗೆ ಸಿಗುತ್ತಾ? ಎಸ್, ಈಗ ಆಲ್ರೆಡಿ ಈ ಒಂದು ಏನು ನಂಬರ್ ಆಫ್ ನೀವು ಆಪ್ಷನ್ ಕಡಿಮೆ ಕೊಟ್ಟಿದ್ರಿಂದ ಮೇ ಬಿ ಅಲರ್ಟ್ ಆಗಿರಲ್ಲ. ಫಸ್ಟ್ ರೌಂಡ್ ಅಲ್ಲೇ ಆಗುತ್ತೆ ಟಿಲ್ 25th ಆಫ್ ದಿಸ್ ಮಂತ್ 2023. ಸೊ ಅಲ್ಲಿವರೆಗೂ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಟೈಮ್ ಇದೆ. And tomorrow and day after tomorrow till 11 AM ವರೆಗೂ ಕೂಡ ಅವ್ರು ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಸೊ ಇಷ್ಟುವರೆಗೂ ನೀವೇನಾದ್ರು ಅಲಾಟ್ ಮಾಡಿದ್ರೆ ಮತ್ತೆ ರೀಆರ್ಡರ್ ಮಾಡೋದ್ರಿಂದ, ಆಡ್ ಮಾಡೋದ್ರಿಂದ ಅಥವಾ ಮಾಡಿಫೈ ಮಾಡ್ಕೊಳ್ಳೋದ್ರಿಂದ ನೀವು ಮತ್ತೆ ಸೀಟ್ನ ತಗೊಳ್ಬೋದು. ಸೊ ಅದಕ್ಕೆ ಹೋಗ್ಬೇಕಾದ್ರೆ ಮುಂಚೆ ನೀವೇನ್ ಮಾಡಿ, ಸರೆಂಡರ್ ಸೀಟ್ನ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಆ ಫೈಲ್ನ ಅಬ್ಸರ್ವ್ ಮಾಡ್ರಿ, ಅಲ್ಲಿ ಯಾವ ಕಾಲೇಜಲ್ಲಿ ಸೀಟ್ಸ್ ಇದೆ ಅನ್ನೋದು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಸೊ ನೀವು ಮತ್ತೆ ನೀವು ಆಡ್ ಮಾಡಕ್ ಹೋಗಿ, ಇಲ್ಲ ಅಂದ್ರೆ ಏನೋ ಮಾಡಿಫೈ ಮಾಡ್ತಾ ಹೋಗ್ಬೋದು. ಸೊ ದಿಸ್ ವಾಟ್ ವೆರಿ ಇಂಪಾರ್ಟೆಂಟ್. ಯಾರಿಗೆಲ್ಲ ಕಾಲೇಜ್ ಸೀಟ್ ಇವತ್ತು ಅಲರ್ಟ್ ಆಗಿಲ್ಲ, ಆಲ್ರೆಡಿ ಅಲರ್ಟ್ ಆಗಿದೆ ಸರ್ ಬಟ್ ಐ ಆಮ್ ನಾಟ್ ಹ್ಯಾಪಿ, ಅನದರ್ ಕ್ವಶನ್ಸ್ ಇರುವಂತ ಸ್ಟೂಡೆಂಟ್ಸ್ ಇರ್ತೀರಾ. ದಿಸ್ ಇಸ್ ವಾಟ್ ವೆರಿ ಇಂಪಾರ್ಟೆಂಟ್. ಯಾರು ಅಲರ್ಟ್ ಆಗಿದೆ ನಾಟ್ ಹ್ಯಾಪಿ ಅಂತ ಅಂದ್ರೆ ನೀವು ಮೇಲ್ಗಡೆ ಮಾಡಿಫೈ, ಸೊ ಆಪ್ಷನ್ 1 2 ಮೇಲೆ ಕೆಳಗಡೆ ಈ ತರ ಮಾಡ್ಬೋದು. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಅಗೇನ್ ನೀವು ಲಾಗಿನ್ ಆಗ್ಬೇಕಾಗತ್ತೆ. ಸೊ ಲಾಗಿನ್ ಟು ಇವರ್ ಸೇಮ್ KA ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು CET ನಂಬರ್ ಹಾಕ್ಬಿಟ್ಟು ಲಾಗಿನ್ ಮಾಡ್ಕೊಡ್ರಿ. ಸೊ ಸೀಕ್ರೆಟ್ ಕೀ ಹಾಕೊಂಡು ಸೊ ಮಾಡ್ಕೊಂಡಾಗ ಏನಾಗುತ್ತೆ ನಿಮಗೆ, ಸೊ ಹೊರಡೆ ಹೋಗ್ತಾರ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಆಲ್ರೆಡಿ ಹೇಳ್ದಂಗೆ ನಮ್ಮ ಅಕಾಡೆಮಿನಲ್ಲಿ ಮೆನಿ ಸ್ಟೂಡೆಂಟ್ಸ್ ಟುಕ್ ಬಿಲೋ 100 ರ್ಯಾಂಕ್, 200 ರ್ಯಾಂಕ್, 500 ರ್ಯಾಂಕ್. ಆಲ್ರೆಡಿ ಹೇಳ್ದಂಗೆ ಫಸ್ಟ್ ರ್ಯಾಂಕ್, 7th ರ್ಯಾಂಕ್, 8th ರ್ಯಾಂಕ್ ಎಲ್ಲದೂ ಕೂಡ ನಮ್ಮ ಒಂದು ಅಕಾಡೆಮಿಯಿಂದನೇ ಬಂದಿದೆ. ಸೊ ಎಷ್ಟು ಜನ ಅಂತ ನೀವು ಅಬ್ಸರ್ವ್ ಮಾಡ್ಬೋದು, 4 ಸ್ಟೂಡೆಂಟ್ಸ್ ಫ್ರಮ್ ಬಿಲೋ 10th ರ್ಯಾಂಕ್ ಅಂಡ್ 22+ ಸ್ಟೂಡೆಂಟ್ಸ್ ಫ್ರಮ್ ಬಿಲೋ 100 ರ್ಯಾಂಕ್. ಸೊ ಈ ತರ ಮೆನಿ ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ. ನೀವು ಕೂಡ ಈ ಇನ್ಫಾರ್ಮೇಶನ್ ನಿಮ್ಮ ಜೂನಿಯರ್ಸ್ಗೆ ಶೇರ್ ಮಾಡ್ರಿ. ಇಫ್ ದೇ ವಾಂಟ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ಬೋದು ಫಾರ್ DCET 2024. ಸೊ ಒನ್ಸ್ ನೀವು ಲಾಗಿನ್ ಆದ್ಮೇಲೆ, ಸೊ ಆಲ್ರೆಡಿ ಗೊತ್ತಿರೋ ಹಾಗೆ CET ನಂಬರ್, ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ, ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಆಗ್ತೀರಾ. ಸೊ ಲಾಗಿನ್ ಆದ್ರೆ ಈ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಸೊ ಒನ್ಸ್ ದಿಸ್ ಪೇಜ್ ಇಸ್ ಓಪನ್ ಅಗೇನ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಮಾಡಿಫೈ ಸೆಲೆಕ್ಟೆಡ್ ಆಪ್ಷನ್. ಸೊ ಆಲ್ರೆಡಿ ನೀವು ಈ ನಂಬರ್ಸ್ನ ಮತ್ತೆ ವೇರಿಯೇಷನ್ ಮಾಡೋದ್ರಿಂದ ಸೀರಿಯಲ್ ನಂಬರ್ 1 2 3 4 ಏನಿದೆ, ಈ ಒಂದು ಕ್ಯಾಂಡಿಡೇಟ್ ದಿಸ್ ಸ್ಪೆಸಿಫಿಕ್ ಕ್ಯಾಂಡಿಡೇಟ್ 27 ಆಪ್ಷನ್ ತಗೊಂಡಿದ್ರು, ಅವರು ಕನ್ಸಿಡರೇಷನ್ ಮಾಡಿದ್ರು, ಕಾಲೇಜಸ್ ನ ಕನ್ಸಿಡರೇಷನ್ ಮಾಡಿದ್ರು. ಸಪೋಸ್ ಇಫ್ ಯು ವಾಂಟ್ ಟು ವೆರಿಫೈ, ಇಲ್ಲಿ ನೀವು ಆಲ್ಟರ್ ಮಾಡಬಹುದು, ಈ ನಂಬರ್ನ ಆಲ್ಟರ್ ಕೂಡ ಮಾಡಬಹುದು, ಮಾಡಿಫೈ ಮಾಡಬಹುದು. ಇವನ್ ದೋ ಯು ಕ್ಯಾನ್ ಆಡ್, ಇಲ್ಲಿ ಮತ್ತೆ ಕೋರ್ಸಿಗೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಯು ಕ್ಯಾನ್ ಆಡ್ n ನಂಬರ್ ಆಫ್ ಕಾಲೇಜಸ್ ಆಲ್ಸೋ. ಸೊ RLs ಡಿಪಾರ್ಟ್ಮೆಂಟ್ ವೈಸ್ ಅಲ್ಲಿ, ಕಾಲೇಜ್ ವೈಸ್ ಅಲ್ಲಿ ಇಲ್ಲಿ ಕನ್ಸಿಡರೇಷನ್ ಮಾಡ್ಬಿಟ್ಟು ಅಗೇನ್ ನೀವು ಆಡ್ ಮಾಡ್ತಾ ಹೋಗ್ರಿ. ಇಲ್ಲ ಸರ್ ಸಿಕ್ಕಿರುವಂಥದ್ದು ಆಲ್ಮೋಸ್ಟ್ ಸ್ಯಾಟಿಸ್ಫೈ ಇದೆ ಅಂತ ಹೇಳಿದ್ರೆ ಅಗೇನ್ ನೀವು ಅಲ್ಲಿಗೆ ಸ್ಟಾಪ್ ಮಾಡ್ಬೋದು. ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಈಸ್ ದಿಸ್ ಇಸ್ ದ ಆಪರ್ಚುನಿಟಿ, ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಟುಡೇ ಅಂಡ್ ಟುಮಾರೋ ಒನ್ಸ್ ಅಗೇನ್ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಎವ್ರಿವನ್ ಎಲ್ಲರ ಹತ್ರನೂ ಕೂಡ ನೀವು ಕುತ್ಕೊಂಡ್ಬಿಟ್ಟು ಡಿಸ್ಕಷನ್ ಮಾಡಿ ಫೈನಲೈಸ್ ಮಾಡಿ. ಫಸ್ಟ್ ರೌಂಡೇ ಇಂಪಾರ್ಟೆಂಟ್ ಆಗುತ್ತೆ, ಸರೆಂಡರ್ ಸೀಟ್ಸ್ ಬೇರೆ ಬರ್ತಿರೋದ್ರಿಂದ. ಸೊ ಫಸ್ಟ್ ರೌಂಡ್ ಅಲ್ಲಿ ಏನ್ ನೀವು ಹಾಕಿರ್ತಾರೋ ಆಲ್ಮೋಸ್ಟ್ ಅದೇ ನಿಮಗೆ ಹೆಲ್ಪ್ ಆಗೋಂಥದ್ದು. ಇಲ್ಲ ಅಂದ್ರೆ ನೀವು ಕ್ವಿಟ್ ಮಾಡಬೇಕಾಗತ್ತೆ. ಸೊ ಡೋಂಟ್ ನೆಗ್ಲೆಕ್ಟ್ ಡಿಯರ್ ಸ್ಟೂಡೆಂಟ್ಸ್. ಟುಮಾರೋ 1 ಡೇ ಫುಲ್ ಟೈಮ್ಸ್ ತಗೊಂಡ್ಬಿಟ್ಟು ಒನ್ಸ್ ಅಗೇನ್ ಎಲ್ಲ ರಿಸರ್ಚ್ ಮಾಡಿಬಿಟ್ಟು ಕಾಲೇಜ್ ಬಗ್ಗೆ, ಡಿಪಾರ್ಟ್ಮೆಂಟ್ಗಳ ಬಗ್ಗೆ, ದೆನ್ ಆಡ್ ಮೆನಿ ನಂಬರ್ ಆಫ್ ಕಾಲೇಜಸ್. ಇಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಮಾಡ್ಕೋಬೇಡ್ರಿ. ಫಸ್ಟ್ ಪ್ರಿಫರೆನ್ಸ್ ನಿನಗೆ ಎಷ್ಟಾದ್ರೂ ರ್ಯಾಂಕ್ ಇರಲಿ, ರ್ಯಾಂಕ್ ಮೇ ಬಿ 15,000, ಫಸ್ಟ್ ಪ್ರಿಫರೆನ್ಸ್ ಆಗಿ ನಿನಗೆ ಸಪೋಸ್ ಟಾಪ್ ಕಾಲೇಜ್, ಲೆಟ್ ಮಿ ಕನ್ಸಿಡರ್ RV ಕಾಲೇಜಲ್ಲಿ CS ಡಿಪಾರ್ಟ್ಮೆಂಟ್ ಬೇಕಾದ್ರೆ ಅದನ್ನೇ ಹಾಕೋ. ಸೆಕೆಂಡ್ ಪ್ರಿಫರೆನ್ಸ್ ಅಲ್ಲಿ PS ಕಾಲೇಜಲ್ಲಿ CS ಬೇಕು ಅಂದ್ರೆ ಅದನ್ನೇ ಹಾಕು. ಥರ್ಡ್ ಪ್ರಿಫರೆನ್ಸ್ ಆಗಿ BMS ಕಾಲೇಜಲ್ಲಿ CS ಬೇಕಂದ್ರೆ ಅದನ್ನೇ ಹಾಕು. ಈ ತರ ನಂಬರ್ ಆಫ್ ಆಪ್ಷನ್ಸ್ ನ, ಇಟ್ ಮೇ ಬಿ ಸೇಮ್ ಕಾಲೇಜ್, RV ಕಾಲೇಜಲ್ಲಿ EC ಸಿಕ್ಕಿದ್ರು ಓಕೆ, ಅದನ್ನ ನೆಕ್ಸ್ಟ್ ಆಪ್ಷನ್ ಹಾಕು. ದಟ್ ಇಸ್ ಸೇಮ್ ಕಾಲೇಜಲ್ಲಿ ಡಿಫರೆಂಟ್ ಡಿಪಾರ್ಟ್ಮೆಂಟ್ ಚೂಸ್ ಮಾಡಬಹುದು, ಆರ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ ಡಿಫರೆಂಟ್ ಕಾಲೇಜಸ್ ಕೂಡ ನೀವು ಕನ್ಸಿಡರೇಷನ್ ಮಾಡಬಹುದು. ಆ ತರ n ನಂಬರ್ ಆಫ್ ಆಪ್ಷನ್ ನ ಕನ್ಸಿಡರೇಷನ್ ಮಾಡಲೇಬೇಕು. ಸೊ ಈ ಆಪರ್ಚುನಿಟಿನ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಮಿಸ್ ಮಾಡ್ಕೋಬೇಡ್ರಿ. ನಾಳೆ ಒಂದಿನ ನಿಮ್ ಟೈಮಿಂಗ್ಸ್ ಇದೆ. ಟುಮಾರೋ ಅಗೇನ್ ಒನ್ಸ್ ಅಗೇನ್ ನೀವು ಕುತ್ಕೊಂಡ್ಬಿಟ್ಟು ನಿಮ್ಮ ಒಂದು ಡೀಟೇಲ್ಸ್ ಆಗಿ ನೀವು ಇದನ್ನ ತಗೊಳ್ತಾ ಹೋಗ್ಬೋದು. ಅಂಡ್ ನೆಕ್ಸ್ಟ್ ಆಫ್ಟರ್ ದಿಸ್ ಆಲ್ರೆಡಿ ಡೀಟೇಲ್ಡ್ ಇದನ್ನ ಡೌನ್ಲೋಡ್ ಮಾಡಿಕೊಡ್ರಿ, ಲಾಗ್ಔಟ್ ಮಾಡೋದು ಸೇಮ್ ಪ್ರೊಸೀಜರ್. ನೆಕ್ಸ್ಟ್ ಇದಾದ್ಮೇಲೆ ಏನ್ ಸರ್,
ಫಸ್ಟ್ ಆಫ್ಟರ್ 25th ಆಫ್ ಲೈಕ್ 6th ನೆಕ್ಸ್ಟ್ ಡೇ ಆಫ್ಟರ್ ಟುಮಾರೋ 25th 11/23ಗೆ ನಿಮಗೆ 6 PM ಗೆ ನಿಮಗೆ ರಿಸಲ್ಟ್ ಶೀಟ್ ಓಪನ್ ಆಗುತ್ತೆ. ರಿಸಲ್ಟ್ ಶೀಟ್ ಓಪನ್ ಆದ್ಮೇಲೆ ಚಾಯ್ಸ್ ಅನ್ನ ಮಾಡಬೇಕು. ಚಾಯ್ಸ್ ಅನ್ನ ಹೇಗೆ ಸೆಲೆಕ್ಟ್ ಮಾಡೋದು, ಯಾವೆಲ್ಲ ಡಿಫ್ರೆಂಟ್ ಚಾಯ್ಸಸ್ ಆರ್ ದೇ, ಎವ್ರಿಥಿಂಗ್ಸ್ ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆ ಚಾಯ್ಸ್ ಹೇಗೆ ಸರ್ ಇರುತ್ತೆ 1 2 3 4 ಏನ್ ಸರ್ ಚಾಯ್ಸ್ 1 ಏನು, ಚಾಯ್ಸ್ 2 ಏನು, ಚಾಯ್ಸ್ 3 ಏನು, ಚಾಯ್ಸ್ 4 ಏನು, ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಿಮಗೆ ನಿಮ್ಮ ಜೊತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನೋಡ್ತಿರೋ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಂಡಿರಿ. ಸೊ ದಿಸ್ ಟುಡೇ ಐ ವಾಂಟೆಡ್ ಟು ಎಕ್ಸ್ಪ್ಲೇನ್ ವಿತ್ ಯು. Please subscribe our channel, share this video with your friends. Thank you, all the best.